ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ತುಂಬ ಅಂದರೆ ತುಂಬ ಈ ಹೂವಿನ ಗಿಡಗಳು, ಹೂವುಗಳು ಅಂದರೆ ತುಂಬ ಇಷ್ಟ. ಅವಾಗೆಲ್ಲ ಈ ಮದುವೆಗೆ ಮುಂಚೆ ಅವಾಗೆಲ್ಲ ಸ್ಕೂಲು ಕಾಲೇಜ್ಗೆಲ್ಲ ಹೋಗ್ಬೇಕಾದ್ರೆ ನಾನು ಯಾವಾಗಲೂ ಹೂವಿನ ಗಿಡಗಳ ಜೊತೆ ಹೂವುಗಳ ಜೊತೆ ಎಲ್ಲ ಮಾತಾಡ್ತಿದ್ದೆ. ಫ್ರೆಂಡ್ಸ್ ಆಗ್ಬೋದಾ ಅಂತ ಕೇಳಿದ್ರೆ ಹೇಳ್ತಿದ್ದೆ. ಅವಾಗ ನಿಮ್ಮ ಮನೇಲಿ ಹೂವಿನ ಗಿಡ ಆಯಿತಾ, ಅದು ನಾಯಿ ಮರಿ ಅಂದರೆ ತುಂಬ ಇಷ್ಟ ನನಗೆ. ಅವ್ರು ಕೇಳ್ತಿದ್ದೆ, ನಿಮ್ಮ ಮನೇಲಿ ಹೂವಿನ ಗಿಡ ಆಯಿತಾ ಅಥವಾ ನಾಯಿ ಮರಿ ಆಯಿತಾ, ಆ ಥರ ಇದ್ದರೆ ಮಾತ್ರ ನನ್ನ ಫ್ರೆಂಡ್ ಆಗೋದು, ಇಲ್ಲಾಂದರೆ ಆಗಲ್ಲ ಅಂತ ಹೇಳ್ತಿದ್ದೆ. ಅವೆಲ್ಲ ನೆನೆಸ್ಕೊಂಡ್ರೆ ನಗು ಬರ್ತೈತೆ ನನಗೆ. ಆ ಥರ ಎಲ್ಲ ಮಾತಾಡ್ತಿದ್ದ ಅಂತ ತುಂಬ ಅಂದರೆ ತುಂಬ ಮಾತಾಡ್ತಾಯಿದ್ದೆ ಅವಾಗ. ಇವಾಗಲೇ ಕಮ್ಮಿ ಮಾಡಿಬಿಟ್ಟಿರೋದು ನಾನು ಈ ಥರ. ಆಮೇಲೆ ಈ ರೋಸ್ ಗಿಡ ನೋಡಿದ್ರೆ ನನಗೊಂದು 2 ವಿಷಯ ನೆನಪು ಬರ್ತಿದೆ. ಯಾವುದು ಅಂತಂದರೆ, ಒಂದ್ಸಲ ನನ್ನ ಫ್ರೆಂಡು ನನ್ನ ಜೊತೆ ಮಾತಾಡ್ತಿರ್ಲಿಲ್ಲ, ಮಾತಾಡ್ಬಿಟ್ಟಿದ್ಲು. ಅವಳದು ನೇಮ್ ಬೇಡ. ಒಂದು ಸ್ವಲ್ಪ ಯಾವುದೋ ವಿಷಯಕ್ಕೆ ಮನಸ್ತಾಪ ಆಗಿಬಿಟ್ಟಿತ್ತು. ಡಿಗ್ರಿ ಹೋಗ್ಬೇಕಾದ್ರೆ ನನ್ನ ಫ್ರೆಂಡು ಬರ್ತಿರ್ಲಿಲ್ಲ. ಆವಾಗ ನಾನು ಒಂದು ಚಿಕ್ಕದು ಇದೇ ಥರ ಒಂದು ರೋಸ್ದು ನೋಡ್ತಿದ್ರಲ್ಲ, ಆ ರೋಸ್ ತುಂಬ ಹೂಗಳು ಇದೇ ಥರ ಪುಟಾಣಿ ಹೂಗಳು ಸಖತ್ತಾಗಿ ತೊಗೊಂಡೋಗಿ ಒಂದು ಲೆಟರ್ ಬರೆದು, ಒಂದು ಪ್ರೀತಿಯಿಂದ ಲೆಟರ್ ಏನೇನು ಬರುತ್ತೆ ಅದು ಮರ್ತೋಗೈತೆ, ನೆನಪಿಲ್ಲ. ಲೆಟರ್ನ ಬರೆದು ಅವ್ರ ಮನೆ ಹತ್ರ ಇಟ್ಬಿಟ್ಟು ಬಂದುಬಿಟ್ಟಿದ್ದೆ. ಬೇರೆ ದಿನ ಬಿಟ್ಟು ಅವಳು ಗೊತ್ತಾಯಿತು ನಾನೇನೆ ಅಂತ. ಆವಾಗ ತಿರ್ಗಾ ಪ್ಯಾಚಪ್ ಆಗಿ ತಿರ್ಗಾ ಸರಿ ಹೋದ್ವಿ. ಫ್ರೆಂಡ್ಶಿಪ್ಪಲ್ಲೆಲ್ಲ ಈ ಜಗಳ ಆಗೋದು ಮತ್ತು ಒಂದಾಗೋದು ಎಲ್ಲ ಸಹಜ ಅಲ್ವಾ. ಹಂಗಿದ್ರೇ ಚೆನ್ನಾಗಿರುತ್ತಲ್ವ. ಫಾರ್ಮ್ದು ನೋಡಬೇಕಾದ್ರೆ ಯಾವಾಗಲೂ ಒಂದು ಬೇಜಾರಾಗ್ತಿತ್ತು. ಅಯ್ಯೋ, ನಾನು ಪಾಟ್ಗಳು ತೊಗೊಳಕ್ಕೆ ಆಗ್ತಿಲ್ವಲ್ಲ, ಯಾವಾಗ ತೊಗೊಳೋದು ಅಂತ ಅನ್ನಿಸ್ತಿತ್ತು. ಫೈನಲಿ ಇವತ್ತು ನಾನು, ನಮ್ಮ ಸುಬ್ಬು, ನಮ್ಮ ಮಕ್ಕಳು ಎಲ್ಲ ಹೋಗಿ ಪಾಟ್ಗಳು ತೊಗೊಂಡು ಬಂದ್ವಿ. ಯಾವ್ಯಾವ ಪಾಟ್ಗಳು ತೊಗೊಂಡು ಬಂದೆ ಅಂತ ನಾನು ನಿಮಗೆ ಹೇಳ್ತೀನಿ. ಆದಷ್ಟು ಮನೇಲಿ ಪಾಟ್ಗಳೆಲ್ಲ ಇಡಿ, ಯಾಕಂದರೆ ಶೋಗೆ ಅಂತಲ್ಲ, ಇದರಿಂದ ಸುಮಾರು ಕಾರಣಗಳು ಇದೆ. ಒಂದೊಂದು ಗಿಡ ಮತ್ತು ಒಂದೊಂದು ಗಿಡದ ಎಲೆಗಳಿಂದ ಅಥವಾ ಆ ಗಿಡ ಇಟ್ಕೊಂಡ್ರೆ ಆಕ್ಸಿಜನ್ ಜೊತೆ ನಾವು ಆ ಗಿಡದ್ದು ಆಕ್ಸಿಜನ್ ತೊಗೋತೀವಲ್ವ, ಅದರಿಂದ ಒಳ್ಳೆ ಹೆಲ್ತ್ ಬೆನಿಫಿಟ್ಸು ಕೂಡ ಇದೆ. ಯಾವ್ಯಾವುದು ತೋರಿಸ್ತೀನಿ. ಫಸ್ಟ್ ಈ ರೋಸ್ ಗಿಡ, ಮತ್ತು ಇನ್ನೊಂದು 2 ವಿಷಯ ಹೇಳ್ತೀನಿ ಅಂತಂದರೆ, ಇನ್ನೊಂದು ನಮ್ಮ ಮನೆಯವರು ನನಗೆ ನನ್ನ ಬರ್ಡೇಗೆ ಅಂತ ಒಂದು ಗಿಫ್ಟ್ ಕೊಡಿಸಿದ್ರು, ರೋಸ್ ಗಿಡ. ಕನ್ಮಂಗ್ಲ ಅಂತ ನಮ್ಮೂರು, ಅಲ್ಲಿ ಆ ಗಿಡನ ಹಾಕಿದ್ದೀವಿ. ಎಷ್ಟು ದಪ್ಪಕ್ಕೆ, ಇನ್ನೂ ಸಖತ್ ದೊಡ್ಡ ಗಿಡ ಆಗಿಬಿಟ್ಟಿದೆ ಅದು. ಇಷ್ಟಿಷ್ಟಪ್ಪ ಒಂದೊಂದು ರೋಸ್ಗಳನ್ನ ಬಿಡುತ್ತೆ. ಸಖತ್ತಾಗಿದೆ ಗಿಡ. ಅದು ನನಗೆ ತುಂಬ ಸ್ಪೆಷಲ್. ಅದು ನಾನು ಊರಿಗೆ ಹೋದಾಗೆಲ್ಲ ನಮ್ಮ ಕೇಳ್ತಿರ್ತೀನಿ, ನಮ್ಮ ಅವ್ವ ಅಂದರೆ ನಮ್ಮ ಮಮ್ಮಿಯವರ ತಾಯಿನ ಕೇಳ್ತಿರ್ತೀನಿ, ನೀಟಾಗಿ ನೋಡ್ಕೊ, ನೀರು ಹಾಕು, ಹೂವು ಬಿಡ್ತಾಯ್ತಾ, ಅದು ಚೆನ್ನಾಗಿ ನೋಡ್ಕೊ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇರ್ತೀನಿ. ಹೇಳ್ಬಿಟ್ಟು ಬರ್ತೀನಿ ಬರಬೇಕಾದ್ರೆ. ಅದು ನನಗೆ ತುಂಬ ಸ್ಪೆಷಲ್ಲು. ರೋಸ್ ಗಿಡ ಅಂತ ನೋಡಿದ ತಕ್ಷಣ ನನಗೆ ಅದೇ ನನ್ನ ಫ್ರೆಂಡು ಮತ್ತು ನಮ್ಮ ಮನೆಯವ್ರು ಕೊಡಿಸಿದ್ದು 2 ರೋಸ್ ಅದು ನೆನಪಾಗುತ್ತೆ. ಮೊದಲನೇದಾಗಿ ನಾನು ಈ ರೋಸ್ ಗಿಡನ ತೊಗೊಂಡೆ. ಸುಮಾರು ಕಲರ್ ಐತೆ, ಸುಮಾರು ವೆರೈಟಿ ಐತೆ. ನಾನು ಲಾಸ್ಟಲ್ಲಿ ವೀಡಿಯೋ ಹಾಕ್ತೀನಿ. ಅಲ್ಲಿ ಹೋದರೆ ಯಾವ್ದು ತೊಗೊಂಡು ಯಾವ್ದು ಬಿಡಲಿ, ಎಲ್ಲನೂ ಬೇಕು ಅಂತ ಅನಿಸುತ್ತೆ, ಅಷ್ಟು ಸಖತ್ತಾಗೈತೆ. ಇದೊಂದು ರೋಸ್ ಗಿಡ ತೊಗೊಂಡೆ, ನನಗೆ ಇಷ್ಟ ಆಯಿತು ಅಂತ. ಇದು ರೆಡ್ ಕಲರ್ ರೋಸು. ನನ್ನ ಮಗಳಿಗೂ ಇದೇ ಇಷ್ಟ ಆಯಿತು. ನನ್ನ ಮಗಳು ಕಲರ್ದು ಫುಲ್ಲು ಕೇಳ್ತಾಯಿದ್ಲು. ಸದ್ಯಕ್ಕೆ ಇದೇ ಇಲ್ಲಿ ರೆಡ್ ಕಲರ್ ಇದೊಂದು. ನೆಕ್ಸ್ಟು ಅವಾಗ ಒಂದೊಂದು ಸ್ವಲ್ಪ ತೊಗೊಳ್ಳೋಣ ಅಂದ್ಕೊಂಡು ಬಂದ್ವಿ. ಚೆನ್ನಾಗಿದೆ ಅಲ್ವಾ. ಇದು ಬಂದು 50 ರುಪೀಸು, 50 ರೂಪಾಯಿ. ಇದು ಚೆನ್ನಾಗಿದೆ, ಆದರೂ ಮೇಂಟೈನ್ ಮಾಡ್ಕೋಬೇಕು. ನಾವು ಹೂವಿನ ಗಿಡನ ನಮ್ಮ ಮನೆಯವ್ರು ಅದನ್ನೇ ಬೈಕೊಂಡು ಬಂದರು, ತಗ್ಗಿಸ್ಕೊಂಡು ಬಿಟ್ಟಿರೋದು ಏನು ದೊಡ್ಡ ವಿಷಯ ಅಲ್ಲ, ಮೇಂಟೈನ್ ಮಾಡಬೇಕು, ಅದನ್ನು ನೀರು ಹಾಕಿ ಮತ್ತು ಗೊಬ್ಬರ ಎಲ್ಲನೂ ಹಾಕಿ ಅಂತ. ಇದು ನೋಡಿ, ಒಂದು ಪುಟಾಣಿದು, ಇದು ಇಷ್ಟ ಆಯಿತು. ನೋಡ್ತಿದ್ರಲ್ವಾ, ಇಷ್ಟ ಆಯಿತು ಇದು. ಇದು ಏನೋ ವಾಸ್ತು ಗಿಡದಲ್ಲಿ ಇದು ಒಂದು ಪ್ರಕಾರ, ಇದ್ರ ಹೆಸರೆಲ್ಲ ನನಗೆ ಗೊತ್ತಿಲ್ಲ. ಇಷ್ಟ ಆಯಿತು. ಇದು ಬಂದು 50 ರುಪೀಸ್. ಇದೂ ಆ ರೋಸ್ ಗಿಡಕ್ಕೂ 50, ಇದಕ್ಕೂ 50ನೇ. ಅಂದರೆ ಇದಕ್ಕೆ ಅಷ್ಟು ಬೆಲೆ ಇದೆ ಅಂತ. ಆಲ್ಮೋಸ್ಟು ಮನೆಗಳಲ್ಲಿ ಇದು ವಾಸ್ತುದು ಎಲ್ಲ ಇಟ್ಟಿರ್ತಾರಲ್ಲ. ಇದೊಂದು ಇಷ್ಟ ಆಯಿತು. ಸ್ಮಾಲ್ ಪಾಟು ಚೆನ್ನಾಗಿದೆ ಅಲ್ವಾ. ನಮ್ಮ ಮನೆಯವ್ರು ಹೇಳ್ದಂಗೆ ಪಾಟ್ಗಳೆಲ್ಲನೂ ತಂದು ಇಟ್ಕೊಬಿಡೋದು ದೊಡ್ಡ ವಿಷಯ ಅಲ್ಲ. ಅದಕ್ಕೆ ಅವಾಗವಾಗ ನೀರು ಮತ್ತು ಸ್ವಲ್ಪ ಗೊಬ್ಬರ ಎಲ್ಲನೂ ಹಾಕ್ತಾ ಇರಬೇಕು. ಮತ್ತು ಲಾಸ್ಟಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಗಿಡಕ್ಕೆ ಏನು ಹಾಕಿದ್ರೆ ಚೆನ್ನಾಗಿರುತ್ತೆ, ಒಂದು 2 ಟಿಪ್ಸ್ ಕೊಡ್ತೀನಿ. ನೆಕ್ಸ್ಟ್ ಇದು ತುಳಸಿ ಗಿಡ, ಕೃಷ್ಣ ತುಳಸಿ. ಇದು ಅಂದರೆ ಮನೇಲಿ ಮಕ್ಕಳುಗಳು, ನಮಗೆ ತುಳಸಿ ಇರಲಿಲ್ಲ ಇಲ್ಲಿ ನಾವಿರೋ ಮನೆಯಲ್ಲಿ. ಇವಾಗ ಮಕ್ಕಳುಗಳಿಗೆಲ್ಲ ಕೆಮ್ಮು ಎಲ್ಲ ಆಗ್ತಿರುತ್ತಲ್ಲ, ಅವಾಗ ಕಫ ಎಲ್ಲ, ಇದು ಔಷಧಿಗೂ ಒಳ್ಳೆಯದು. ಮತ್ತು ಪೂಜೆ ಮಾಡೋಕ್ಕೂ ಸಹ ತುಳಸಿ ಗಿಡ ಇರಲಿಲ್ಲ ಇಲ್ಲಿ, ಅದಕ್ಕೆ ಒಂದು ತೊಗೊಳ್ಳೋಣ ಅಂದ್ಕೊಂಡು ಇದೊಂದು ತುಳಸಿ ಗಿಡನ ತೊಗೊಂಡು ಬಂದೆ. ಇದು 50 ರುಪೀಸೇನೆ. ಎಲ್ಲಿ ಇದು ಅಂತಂದರೆ ಆರ್ಗೆಟ್ ಇದೆಯಲ್ಲ, ಆರ್ಗೆಟ್ ಹತ್ರನೇ ಇದನ್ನು ಫಾರ್ಮ್ ನರ್ಸರಿ ಇರೋದು. ಮತ್ತು ಇನ್ನೊಂದು, ಇದನ್ನಂತೂ ನಾನು ಒಂದು 3 ವರ್ಷದಿಂದನೂ ತೊಗೋಬೇಕು ಅಂತ ಅನ್ಕೊಳ್ತಿದ್ದೆ. ಫೈನಲಿ ಇವತ್ತು ಕಾಲ ಕೂಡ ಬಂತು. ಇದೂ ಅಷ್ಟೇ ವಾಸ್ತುಗೋಸ್ಕರ ಮನೇಲಿ ಇಟ್ಕೊಳ್ಳೋದು. ಇದು ಒಂದು ಗಾಜಿಂದು, ನಾನು ಇನ್ನೂ ಇವಾಗ ಜಸ್ಟ್ ತಂದಿರೋದ್ರಿಂದ ನಾನು ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಎಲ್ಲಿಡಬೇಕು ಯಾವ ಥರ ಅಂತ. ಜಸ್ಟ್ ಇದಕ್ಕೆ ಈ ಒಂದು ಪ್ಲಾಸ್ಟಿಕ್ ಬೌಲ್ಗೆ ನೀರು ಹಾಕಿ ಇಟ್ಟಿದ್ದೀನಿ. ಇಷ್ಟು ಎಲ್ಲ ಪ್ರೈಸೂ ಒಂದೇ ಆಯಿತು.
ಇದೊಂದಕ್ಕೇ ಅಷ್ಟು ಪ್ರೈಸ್ ಆಯಿತು. ಟೋಟಲಾಗಿ ನಾವು ಒಂದು 600 ರುಪೀಸ್ 600 ರೂಪಾಯಿಗೆ ತೊಗೊಂಡ್ವಿ. ಅದರಲ್ಲಿ ಇವೆಲ್ಲ ಒಂದು 270 ಅಷ್ಟಾಯಿತು. ಇದೇನೇ 280 ಇರಬೇಕು, 280 ಇದು. ಅವೆಲ್ಲ ಎಲ್ಲ ಕಡೆ ನೋಡಿರ್ತೀರ ನೀವು, ಮನೆಗಳಲ್ಲಿ ಮತ್ತು ಆಫೀಸ್ಗಳಲ್ಲಿ ಎಲ್ಲ ಇಟ್ಟಿರ್ತಾರಲ್ಲ, ಒಳ್ಳೆಯದು ಇದು. ಆದಷ್ಟು ನೀವು ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇದಕ್ಕಿಂತ ದೊಡ್ಡ ಸೈಜ್ ಇದ್ದಿದ್ದು, ಇದಕ್ಕಿಂತ ಚಿಕ್ಕ ಸೈಜ್ ಇರಲಿಲ್ಲ ಅಲ್ಲಿ. ಚೆನ್ನಾಗಿದೆ ನೋಡಿ. ವೈಟು ಸಾವಂತಿಗೆ ಅಂತ ಕರಿತೀವಲ್ಲ, ಎಷ್ಟು ಹೂಗಳು ಬಿಟ್ಟಿದೆ ನೋಡಿ, ಸಕ್ಕತ್ತಾಗಿದೆ. ಹೇಳಿಲ್ವಾ ನಾನು, ಅಲ್ಲಿ ನೋಡಿದ್ರೆ ನೀವು ಯಾವ್ದು ತೊಗೋಬೇಕು ಯಾವುದಂತಲೇ ಗೊತ್ತಾಗಲ್ಲ. ಮತ್ತು ಇದರಲ್ಲೆಲ್ಲ ಹೇಳಿಲ್ವಾ ನಾನು, ಇದ್ರ ಎಲೆಗಳು ಮತ್ತು ಎಲ್ಲದ್ದು ಒಂದೊಂದು ಹೆಲ್ತ್ ಬೆನಿಫಿಟ್ಸ್ ಅಂತೂ ಇದೆ. ನೀವು ಬೇಕಾದರೆ ಯೂಟ್ಯೂಬಲ್ಲೆಲ್ಲ ಚೆಕ್ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಹೆಲ್ತ್ ಬೆನಿಫಿಟ್ಸ್ ಇದೆ. ನಾನು ಇದನ್ನು ಶೋ ಥರನೂ ಇಲ್ಲಿ, ಮತ್ತು ಒಂದೊಂದು ಹೂಗಳು ಚೆನ್ನಾಗಿದೆ, ಪುಟಾಣಿಗಲ್ವಾ, ದೇವ್ರುಗಳಿಗೂ ಹಾಕ್ಬೋದು ಎಮರ್ಜೆನ್ಸಿಗೆ ಅಂತ. ಇದೊಂದು ತೊಗೊಂಡೆ, ವೈಟ್ ಸಾವಂತಿಗೆ. ಇದೂ ಅಷ್ಟೇ, ಇದು 60 ರುಪೀಸ್. ಇದು 60 ರುಪೀಸ್. ಸೇಮು ಸಾವಂತಿಗೆ ಹೂವೇನೇ ಇದು, ಅದೇ ಕಲರ್ ಚೇಂಜು, ಎಲ್ಲೋ ಕಲರ್ ನೋಡಿ, ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ವಾ? ಇದರಲ್ಲೇ ಕಲರ್ಸು ತುಂಬ ಇತ್ತು. ಒಂಥರ ಬ್ರೌನು, ಪಿಂಕು ಮತ್ತು ಮೆರೂನ್ ಕಲರು, ತುಂಬ ವೆರೈಟೀಸ್ ಆಫ್ ಕಲರ್ಸಲ್ಲಿ ಸಾವಂತಿಗೆ ಈ ಗಿಡ ಇದೆ, ಅಲ್ಲಿ ಸಿಗುತ್ತೆ. ಇದ್ರ ಪ್ರೈಸು ಅಷ್ಟೇ 75 ಏನೋ ಬರ್ತಾರೆ, 75. ನೋಡೋಕ್ಕೆ ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ವಾ? ನನಗಂತೂ ತುಂಬ ಇಷ್ಟ ಆಯಿತು. ಈ ಸಾವಂತಿಗೆ ಗಿಡ ಒಂದು ನಮ್ಮ ಮನೆಯವ್ರು ಸೆಲೆಕ್ಟ್ ಮಾಡಿದ್ದು. ಇಲ್ಲಿ ಚೆನ್ನಾಗಿದೆ ಎಲ್ಲೋ ಕಲರ್ ಅಂತ, ಇದನ್ನಂತೂ ಅವರೇ ಸೆಲೆಕ್ಟ್ ಮಾಡಿದ್ದು. ಅದರೆಲ್ಲ ಮನೇಲಿ ಇಟ್ಕೊಂಡ್ರೆ ನೀವು ಒಂದು ಪಾಸಿಟಿವಿಟಿ ಇರುತ್ತೆ ಮನೆ ಒಳಗಡೆ. ನಾನು ಕೇಳಿದ್ದೀನಿ ಸುಮಾರು, ಯೂಟ್ಯೂಬೆಲ್ಲ ಚೆಕ್ ಮಾಡಿ. ಮನೇಲಿ ಪಾಸಿಟಿವ್ ವೈಬ್ ಇರುತ್ತೆ, ಅದರ ಅಟ್ರಾಕ್ಟಿವ್ ಆಗಿರುತ್ತೆ, ಮತ್ತು ನೋಡೋಕ್ಕೂ ಚೆನ್ನಾಗಿರುತ್ತೆ, ಖುಷಿಯಾಗುತ್ತೆ. ಈ ತುಳಸಿ ಗಿಡದಲ್ಲಿ ಬೆನಿಫಿಟ್ಸ್ ನಿಮಗೆ ಗೊತ್ತು. ಪೂಜೆ ಮಾಡ್ಬೋದು, ಮತ್ತು ಕಫ ಕೆಮ್ಮು ಎಲ್ಲ ಮಕ್ಕಳಿಗಾದರೆ ಅದನ್ನು ಯೂಸ್ ಮಾಡ್ಕೋಬೋದು. ಒಂದು ಹಾಫ್ ಗ್ಲಾಸ್ ಅಷ್ಟು, ಚಿಕ್ಕ ಗ್ಲಾಸಲ್ಲಿ ಒಂದು ಹಾಫ್ ಗ್ಲಾಸ್ ನೀರು ಹಾಕಿದ್ರೆ ಸಾಕು, ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗ್ಬಾರ್ದು. ಗಿಡಗಳಿಗೆ ಈ ಓಲ್ಡ್ ಮನೇಲಿ ಯೂಸ್ ಮಾಡದೇ ಇರೋ ಟ್ಯಾಬ್ಲೆಟ್ಸ್ ಎಲ್ಲ ಇರುತ್ತಲ್ಲ, ಆ ಟ್ಯಾಬ್ಲೆಟ್ಗಳನ್ನ ನೀವು ಪುಡಿ ಮಾಡಿ ಗೊಬ್ಬರ ಇರುತ್ತಲ್ಲ, ಗೊಬ್ಬರದೊಳಗೆ ಮಿಕ್ಸ್ ಮಾಡಿ ಹಾಕ್ಬೋದು. ಅಥವಾ ಅಡಿಯಲ್ಲೆಲ್ಲ ಮಣ್ಣೆಲ್ಲ ತೆಗೆದು ಅದರೊಳಗಡೆ ಹಾಕ್ಬಿಟ್ಟು ಪುಡಿ ಪುಡಿ ಇರುತ್ತಲ್ಲ, ಅದನ್ನ ಹಾಕಿ ಮುಚ್ಕೊಂಡು, ಅಂದರೆ ಜಾಸ್ತಿನೂ ಹಾಕೋಕೆ ಹೋಗ್ಬಾರ್ದು. ಒಂದು ಮಂತ್ಲಿಗೆ ಒಂದು ಟ್ಯಾಬ್ಲೆಟ್ ಯಾವುದನ್ನಾದರೂ ಮನೇಲಿ ವೇಸ್ಟಾಗಿ ಹಳೇದಾಗಿರುತ್ತಲ್ಲ, ಆ ಟ್ಯಾಬ್ಲೆಟ್ ಹಾಕಿದ್ರೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತಂತೆ. ಮತ್ತು ಹುಳ ಹೊಡಿಯೋದೆಲ್ಲ ಬರುತ್ತಲ್ಲ, ಹುಳಗಳು ತಿನ್ಕೊಬಿಡೋದು, ಮತ್ತು ವೈಟ್ ಆಗಿ ಎಲೆಗಳಿಗೆ ಆ ಥರ ಎಲ್ಲ ಆಗಲ್ವಂತೆ ಆ ಮಾತ್ರೆ ಹಾಕಿದ್ರೆ. ನೋಡಿ, ನೀವು ನಿಮ್ಮ ಮನೇಲಿ ಏನಾದರೂ ಪಾಟ್ಗಳಿದ್ರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ. ಐ ಹೋಪ್ ಇವತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ನನ್ನ ವೀಡಿಯೋದಲ್ಲಿ ಏನಾದರೂ ನಿಮಗೆ ಮಿಸ್ಟೇಕ್ಸ್ ಕಾಣಿಸ್ತಿದೆ ಅಂದರೆ, ಏನಾದರೂ ಸರಿ ಮಾಡ್ಕೋಬೇಕು ಅಂತ ನಿಮ್ಗೆ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ. ನಾನು ಆದಷ್ಟು ಅದನ್ನ ಮಿಸ್ಟೇಕ್ಸ್ನ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಏನಾದರೂ ಕೋಪ ನಾನು ಹೇಳೋದಲ್ಲ, ಕಾಲೇಜಲ್ಲಿ ಅವಾಗಿರಬೇಕಾದ್ರೆ ನಾನು ಕೋಪ ಏನಾದರೂ ಬಂದರೆ ನಾನು ಹೂಗಳ ಜೊತೆ ಮಾತಾಡ್ತಾಯಿದ್ದೆ. ಒಂಥರ ಫ್ರೆಂಡ್ಸ್ ಸಿಕ್ಕಾಗುತ್ತೆ, ಆಪೋಸಿಟ್ ಮಾತಾಡಲ್ಲ, ಏನು ರಿಯಾಕ್ಷನ್ ಇಲ್ಲದಿರೋ ಜೊತೆ ಮಾತಾಡಬೇಕಲ್ವ, ಕೋಪ ಬಂದಾಗ ಅಥವಾ ಬೇಜಾರಾದಾಗ ಎಲ್ಲ. ನಾವು ಏನಾದರೂ ಮಾತಾಡಬೇಕಾದ್ರೆ ಆ ಥರ ಸಮಯದಲ್ಲಿ ಆಪೋಸಿಟ್ ಯಾರು ಮಾತಾಡಬಾರ್ದು, ಆವಾಗಲೇ ಚೆನ್ನಾಗಿರೋದು. ಅದಕ್ಕೆ ಈ ಥರದ್ದು ಈ ಹೂವುಗಳ ಜೊತೆ ಎಲ್ಲ ಮಾತಾಡ್ಕೋಬೋದು. ಕೋಪ ಆದರೂ ಹೇಳ್ಕೊಬೋದು, ಖುಷಿ ಆದರೂ ಹಂಚ್ಕೋಬೋದು, ಇಲ್ಲ ಬೇಜಾರಾದರೆ ಅಳ್ಬೋದು ಹೇಳ್ಕೊಂಡು ಅಲ್ವಾ? ಗಿಡಗಳಿಗೂ ಜೀವ ಇರುತ್ತೆ, ಬಟ್ ಅವ್ಕೆ ಮಾತಾಡೋಕ್ಕೆ ಬರಲ್ಲ ಅಷ್ಟೇ. ಚೆನ್ನಾಗಿರುತ್ತೆ. ಆದಷ್ಟು ನೀವು ಹೋಗಿ ನಿಮ್ಮ ಮನೆ ಹತ್ರ ಯಾವುದು ಈ ಥರ ಫ್ಲವರ್ಸ್ ನರ್ಸರಿ ಎಲ್ಲ ಇರುತ್ತಲ್ಲ, ತೊಗೊಂಡು ಬಂದು ಇಟ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.